ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಸ್ಪೆಷಲ್ ಬಂದು ಕಾಲ್ ಸೂಪು. ತುಂಬ ಮಳೆ ಆಗ್ತಾಯಿದೆ, ತುಂಬ ಚಳಿ ಆಗ್ತಾ ಇರುತ್ತಲ್ವ. ಸೊ ಅಂಥ ಟೈಮಲ್ಲಿ ಈ ರೀತಿ ಸೂಪ್ನ ಮಾಡಿಕೊಂಡು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕೆಮ್ಮು ಮತ್ತು ಕಾಫ್ ಆಗಿರೋದು ಮತ್ತು ಗಂಟಲು ಕೆರೆತ ಏನಾದರೂ ಇದ್ದರೆ ಈ ರೀತಿ ಕಾಲ್ ಸೂಪ್ನ ಮಾಡಿಕೊಂಡು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಕಾಲ್ ಸೂಪ್ನ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿಯಾದ ನಂತರ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಕಾಲನ್ನ ಈ ರೀತಿಯಾಗಿ ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ. ಕಾಲನ್ನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕು. ನಂತರ ಒಂದು 5 ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಕಾಲನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಅರಿಶಿನ ಕೂಡ ಹೆಚ್ಚಿಗೆ ಹಾಕೋದ್ರಿಂದ ಈ ವೆದರ್ಗೆ ನಮಗೆ ಇನ್ಫೆಕ್ಷನ್ನು ಅಂದರೆ ಗಂಟಲಿನ ಇನ್ಫೆಕ್ಷನ್ ಇರುತ್ತಲ್ಲ, ಸೊ ಅದೆಲ್ಲ ನಮಗೆ ಹೆಚ್ಚಾಗಿ ಆಗೋದಿಲ್ಲ. ಈಗ ಕಾಲು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 7ರಿಂದ 8 ವಿಜಿಲ್ ಬರಬೇಕು. ಅಲ್ಲಿವರೆಗೂ ನಾನು ಕಾಲನ್ನ ಬೇಯೋದಕ್ಕೆ ಅಂತ ಹೇಳಿ ಇಡ್ತಾಯಿದ್ದೀನಿ. ತುಂಬಾ ಸುಲಭವಾಗಿ ನೀವು ಮಾಡ್ಕೊಂಬಿಡ್ಬೋದು, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಈ ರೀತಿ ಕಾಲ್ ಸೂಪ್ನ ಮಾಡ್ಕೊಳ್ಳಿ, ಮತ್ತೆ ಮನೇಲಿ ಕೇಳ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಕಾಲನ್ನ ಬೇಯೋದಕ್ಕೆ ಅಂತ ಇಟ್ಟು ಇದಕ್ಕೆ ಒಂದು ಸಿಂಪಲಾಗಿ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಆ ಮಸಾಲೆ ರೆಡಿ ಮಾಡ್ಕೊಂಡ್ರೆ ಒಂದು ಕಡಾಯಿ ಇಟ್ಕೊಂಡು ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ನಂತರ ಖಾರ ಹೆಚ್ಚಾಗಿ ಬೇಕು ಅಂತಂದರೆ ನೀವು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಇಲ್ಲ ಖಾರ ಕಡಿಮೆ ಬೇಕು ಅಂತಂದರೂ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 2 ಇಂಚ್ ಆಗೋಷ್ಟು ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಇನ್ನೊಂದು ಸಾರಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಆದ ನಂತರ ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನ ಸೇರಿಸ್ತಾ ಇದ್ದೀನಿ. 2 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಚಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ 2 ಅಥವಾ 3 ಲವಂಗ ಸೇರಿಸ್ಕೊಂಬಿಟ್ರೆ ಆಯಿತು. ಇದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಔಟ್ಸೈಡಲ್ಲಿ ಕೂಡ ಸಿಗೋದಿಲ್ಲ ಈ ರೀತಿ ಸೂಪ್ನ ಟೇಸ್ಟು. ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸ್ಟವ್ನ ಪೂರ್ತಿಯಾಗಿ ಆಫ್ ಮಾಡಿಬಿಟ್ಟು ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಬೇಕು ಅಂತಂದರೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಸೇರಿಸ್ಕೊಳ್ಬಹುದು. ಈ ರೀತಿ ನಾವು ಬಿಸಿ ಎಣ್ಣೆ ಮತ್ತು ಈರುಳ್ಳಿನಲ್ಲೇ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಫ್ರೈ ಮಾಡಿಕೊಂಡು ಇದು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಒಂದು ಸಾರಿ ಮಾಡಿ ಈ ರೀತಿ ಸಿಂಪಲಾಗಿ ಕಾಲ್ ಸೂಪ್ನ ಮತ್ತೆ ಮನೇಲಿ ಕೇಳ್ತಾ ಇರ್ತಾರೆ. ಕಾಲ್ ಸೂಪ್ ಯಾರಾದರೂ ತುಂಬ ಇಷ್ಟಪಡೋರು ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ 1-2 ನಿಮಿಷದಲ್ಲಿ ಮಸಾಲೆ ರೆಡಿ ಆಗಿಬಿಡುತ್ತೆ. ಇನ್ನು ಚೆನ್ನಾಗಿ ನಾವು ಕಾಲನ್ನ ಬೇಯಿಸ್ಕೊಂಡ್ಬಿಟ್ಟೆ ಅಂತೂ ತುಂಬಾ ಆರೋಗ್ಯಕರವಾದಂತಹ ಕಾಲ್ ಸೂಪ್ ರೆಡಿ ಆಗಿಬಿಡುತ್ತೆ. ಈಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ನಾನು ಮಸಾಲೆನ ರುಬ್ಕೊಂಡಿದ್ದೀನಿ. ನೀವು ತುಂಬ ಫೈನಾಗಿ ಬೇಕು ಅಂದರೆ ರುಬ್ಕೊಳ್ಬೋದು. ಸ್ವಲ್ಪ ತರಿ ಇತ್ತು ಅಂತಂದರೆ ಈ ಗಂಟಲು ಇನ್ಫೆಕ್ಷನ್ ಎಲ್ಲನೂ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಈಗ ಅಷ್ಟರಲ್ಲಿ ಕಾಲು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾನು ಹಿಟ್ಟನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕಾಲು ಬೆಂದಿರಬೇಕು. ನಮಗೆ ಕಾಲು ಬೆಂದಿದೆ ಅಂತ ನೋಡಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈ ಸ್ಕಿನ್ ಇರುತ್ತಲ್ಲ ಮಟನು ಕಾಲಲ್ಲಿ ಪೂರ್ತಿಯಾಗಿರುತ್ತೆ. ನಾವು ಬಾಯ್ಲ್ ಮಾಡೋದಕ್ಕಿಂತ ಮುಂಚೆ ಮೂಳೆಗೆಲ್ಲ ನೀಟಾಗಿ ಅಂಟ್ಕೊಂಡಿರುತ್ತೆ. ಚೆನ್ನಾಗಿ ಬಾಯ್ಲ್ ಆಗಿದ್ದರೆ ನೋಡಿ, ಆ ಮಟನ್ ಇರುತ್ತಲ್ಲ ಆ ಮಟನೆಲ್ಲ ಒಂದು ಸೈಡು ಮೂಳೆ ತುದಿಗೆ ಬಂದುಬಿಟ್ಟಿರುತ್ತೆ. ಸೊ ಆಗ ಗೊತ್ತಾಗುತ್ತೆ ನಮಗೆ ಮಟನ್ ಸೂಪರಾಗಿ ಬಂದಿದೆ ಅಂತ ಹೇಳಿ. ಈಗ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ನಿಮಗೆ ಹೆಚ್ಚು ಸೂಪು ಬೇಕು ಅಂತಂದರೆ ಹೆಚ್ಚಾಗಿ ನೀರನ್ನು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ ನೀವೇನು ಕಮೆಂಟ್ಸ್ ಮಾಡ್ತೀರಾ, ಅಕ್ಕ ಸೂಪರಾಗಿತ್ತು ಕಾಲ್ ಸೂಪ್, ಮನೇಲಿ ತುಂಬ ಇಷ್ಟಪಟ್ಟು ಕುಡಿದ್ರು ಅಂತ ಹೇಳಿ. ಅಷ್ಟು ಚೆನ್ನಾಗಿರುತ್ತೆ. ವಿತೌಟ್ ಮಸಾಲೆ ಅಷ್ಟೊಂದು ಒಳ್ಳೆ ಆರೋಗ್ಯಕರವಾದಂತಹ ಒಂದು ಸೂಪ್ ಅಂತಲೇ ಹೇಳಬಹುದು. ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಈಗ ನಾವು ವಿಜಿಲ್ ಹಾಕುವಂತಹ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಈ ರೀತಿ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸೂಪನ್ನು ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ರೆ ಆಯಿತು. ನೋಡಿ ಈ ರೀತಿಯಾಗಿ ನಮಗೆ ಕಾಲ್ ಸೂಪ್ ರೆಡಿ ಆಗಿಬಿಡುತ್ತೆ. ನಾನು ಹೇಳೋದಲ್ಲ, ನೀವು ಒಂದ್ಸರಿ ಮಾಡಿ ಅದ್ರ ರುಚಿ ಒಂದ್ಸರಿ ನೀವು ನೋಡಿದ್ರೆ ಮತ್ತೆ ಮಾಡ್ಕೊತಾ ಇರ್ತೀರಾ. ಮೇಕೆ ಕಾಲು ಆಗಿರ್ಬೋದು
ಅಥವಾ ಕುರಿ ಕಲ್ಲಾಗಿರ್ಬೋದು, ಯಾವುದರಲ್ಲೇ ನೀವು ಮಾಡಿಕೊಂಡ್ರೂ ಇದೇ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿ ಕಾಲು ಸೂಪ್ ರೆಡಿ ಆಗೋಯಿತು ಅಂತ ಹೇಳಿ. ಕಾಲು ಕೂಡ ಸಖತ್ತಾಗಿ ಬೆಂದಿತ್ತು. ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸ್ಪೆಷಲಾಗಿ ಮಾಡಬೇಕು ಅಂತಿದ್ರೆ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ಅಷ್ಟು ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕಿ, ಹಾಗೆ ಚಿಕ್ಕದೊಂದು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ನಾನ್ ವೆಜ್ಜು ವೆಜ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್.